ಆ್ಯಕ್ಚುಲಿ ತಕ್ಕೊಂಡು ಹೋಗೋಂಗಿಲ್ಲ ನಾವು. ಸೊ ಸ್ನೇಹಿತರೆ, ಇವಾಗ ಚೆಕ್ಔಟ್ ಆಗ್ತಾ ಇದ್ದೀವಿ. ಹೋಟೆಲ್ ಪ್ರೆಸಿಡೆಂಟಲ್ಲಿ ಸ್ಟೇ ಆಗಿದ್ದು. ಇವಾಗ ಟೈಮ್ 10 ಆಗಿದೆ ನೋಡಿ. ಪಾರ್ಕಿಂಗ್ ಲಾಟ್ ಎಲ್ಲ ಓಕೆ, ಚೆನ್ನಾಗಿದೆ. ಲೈಕ್ ಫುಲ್ಲು ಗೇಟೆಲ್ಲ ಲಾಕ್ ಹಾಕಿರ್ತಾರೆ. ಆ್ಯಂಡ್ ಈ ಕಡೆಯಿಂದ ಒಳಗಡೆ ಬಂದುಬಿಟ್ಟು ಪಾರ್ಕ್ ಮಾಡೋದು. ರೂಮ್ ವಾಸ್ ಓಕೆ. ಲೈಕ್ 950 ಚಾರ್ಜ್ ಮಾಡಿದ್ರು 2 people ಪ್ಲಸ್ 1 ಎಕ್ಸ್ಟ್ರಾ ಬೆಡ್ಗೆ. ಆ್ಯಂಡ್ ನಮ್ಮದು ಲಗೇಜ್ ಸೆಟಪ್ ಈ ಥರ ಇದೆ. ನೆನ್ನೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟು DMs ಗುರು, ಯಪ್ಪ ಎಲ್ಲ ಲಗೇಜ್ ಸೆಟಪ್ ನೋಡಿ ಸೈಕ್ ಆಗಿಬಿಟ್ಟಿದ್ದೀರಾ. ಏನು ಸಿಂಪಲ್ಲು, ಇದೊಂದು ಪ್ಯಾನಿಯರು, ಇದ್ರ ಮೇಲ್ಗಡೆ ಕ್ಯಾಂಪಿಂಗ್ ಗೇರ್ಸ್ ಇಟ್ಟಿದ್ದೀನಿ ಅಷ್ಟೇ. ಫುಲ್ ಸೇಫ್ಟಿ ಇದೆ. ಹೋಗಿದ್ದ ಕಡೆ ಟ್ಯಾಂಕ್ ಬ್ಯಾಗ್ ಎತ್ಕೊಂಡು ಹೋದ್ರೆ ಲೈಕ್ ಐ ನೀಡ್ ನಾಟ್ ವರಿ ಅಬೌಟ್ ಮೈ ಲಗೇಜ್. ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊತೀವಿ. ಫುಲ್ ಗ್ಯಾರಪ್ ಹಾಕಿದ್ದೀವಿ. ಆ್ಯಕ್ಚುಲಿ ಬೆಳಿಗ್ಗೆ ಸನ್ರೈಸ್ಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಬಂದಿದೆ 3 ಗಂಟೆ ಅಲ್ಲ, ನಿದ್ದೆ ಬೇಕು ಗುರು. ವಿ ನೀಡ್ ಸ್ಲೀಪ್ ಈಸ್ ಮೋರ್ ಇಂಪಾರ್ಟೆಂಟ್. ಇವಾಗ ಹೊರಡೋಣ. ಈ ಥರ ಗ್ಯಾಪ್ಸು ಸ್ವಲ್ಪ ನೋಡ್ಕೊಬೇಕು. ಹೆವಿ ಕಂಜೆಸ್ಟೆಡ್ ಇದ್ದರೆ. ಪ್ಯಾನಿಯರ್ಸ್ ಏನು ತೊಂದರೆ ಕೊಡ್ತಾ ಇಲ್ಲ ನನಗೆ, ಆರಾಮ್ಸೆ ಮ್ಯಾನೇಜಬಲ್. ಇವಾಗ ಬಿಸಿಲು ಏರುತ್ತೆ ನೋಡಿ, ಹೀಟ್ ಸ್ಟಾರ್ಟ್ ಆಗುತ್ತೆ, ಪ್ರಾಣ ಹಿಂಡುತ್ತೆ. ದೇವರೇ ನೀನೇ ಕಾಪಾಡಪ್ಪ. ಇವರು ಕಾರ್ತಿಕ್ ಅಂತ, ಇಲ್ಲೇ ಶಿರ್ಸಿ ಅವರು, ನಮ್ಮ ಕಾಲೇಜಲ್ಲಿ ಸೀನಿಯರ್ ಆಗಿದ್ದರು. ಅವರು ರೈಡಿಗೆ ಜಾಯ್ನ್ ಆಗ್ತಾರೆ ಇವಾಗ 2 days, ಇವತ್ತು ಮತ್ತು ನಾಳೆ. ಇವಾಗ ಹೋಗ್ಬಿಟ್ಟು ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಸೆನ್ಸರ್ ಆಫ್ 1,000 ಅಲ್ಲ ಅಣ್ಣ, ಸೆನ್ಸರ್ ಆಫ್ ಆಗೋ ತನಕ ಹಿಡೀರಿ. ಹಾಕಿಬಿಡಿ, ಸೆನ್ಸರ್ ಆಫ್ ಆಗೋ ತನಕ ಹಿಡೀರಿ ಅಷ್ಟೇ. 113 ಇದೆಯಾ ಇಲ್ಲಿ? ಇವತ್ತು ಜಾಸ್ತಿ ಆಗಿರೋದಾ ಅಥವಾ ನೆನ್ನೆನೂ ಇಷ್ಟ ಆಯ್ತಾ? 1 ತಿಂಗಳಾಯ್ತು ಇಷ್ಟ ಇದೆಯಾ? ನಮ್ಮೂರ ಕಡೆ ಎಲ್ಲ 111 ಇದೆ. ನಮ್ಮದು ಅರಸೀಕೆರೆ, ಹಾಸನ. ಇಲ್ಲಿ 2 ರೂಪಾಯಿ ಜಾಸ್ತಿ, 1089 ಬಂತು. ಗೈಸ್, ಇನ್ನೊಂದು ಸಜೆಷನ್ನು, ಯಾರ ಹತ್ರ ಹಿಮಾಲಯನ್ ಇದೆ ಫುಲ್ ಟ್ಯಾಂಕ್ ಮಾಡಿಸ್ಬೇಡಿ. ಫುಲ್ ಟ್ಯಾಂಕ್ ಅಂದರೆ ಸೆನ್ಸರ್ ಆಫ್. ಯಾಕಂದರೆ ಅಲ್ಲಿ 2 ಹೋಲ್ಸ್ ಇರುತ್ತೆ. ಆ ಹೋಲ್ಸ್ ಬಂದುಬಿಟ್ಟು ನಿಮ್ಮ ಫ್ಯೂಯಲ್ ಎವಾಪರೇಟ್ ಆಗಿ, ಆ ಎವಾಪರೇಟ್ ಆಗಿರೋ ಫ್ಯೂಯಲ್ಲು ಕನ್ವರ್ಟ್ ಆಗುತ್ತೆ. ಅದನ್ನು ಕೆಳಗಡೆ ಚಾರ್ಕೋಲ್ ಏನೋ ಇರುತ್ತೆ, ಅದು ಟೆಕ್ನಿಕಲ್ ಗೊತ್ತಿಲ್ಲ ನನಗೆ. ಬಟ್ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಅದು ಬ್ಲಾಕ್ ಆಗಿ ನಿಮ್ಮದು ಫ್ಯೂಯಲ್ ಕ್ಯಾಪ್ ಇದೆಲ್ಲ ಪಾಪ್ ಆಗಿಬಿಡುತ್ತೆ. ಸೊ ಇವಾಗ ಫಸ್ಟ್ ಲೊಕೇಶನ್ ಬಂದುಬಿಟ್ಟು ಭೀಮನಗುಡ್ಡ ಹೋಗ್ತೀವಿ. ಇಲ್ಲಿಂದ 26 kilometers ಇದೆ. ಒಳ್ಳೆ ಆಫ್ ರೋಡ್ ಇದೆ ಅಂತ ಬ್ರೋ ಹೇಳ್ತಾ ಇದ್ದಾರೆ. ಅವರು ಲೋಕಲ್ ಐಟಲ್ಲ, ಅವರು ಸುತ್ತಾಡಿದ್ದಾರೆ ಇಲ್ಲಿ ಸುತ್ತಮುತ್ತ. ಸ್ಟ್ರೈಟ್ ಹೋದರೆ ಕಾರವಾರ ನೋಡಿ 115 kilometers, ಗೋಕರ್ಣ 81 ಇದೆ. ಒಟ್ಟಿನಲ್ಲಿ ಈ ಶಿರ್ಸಿ ಯಲ್ಲಾಪುರ ಕಡೆಯಿಂದ ಗೋವಾ, ಈ ಮುರುಡೇಶ್ವರ ಬೀಚು ಈ ಕಡೆ ಎಲ್ಲ ಫುಲ್ ಹತ್ತಿರ, ಆರಾಮ್ ಸುತ್ತಾಡ್ಬೋದು. ಮತ್ತು ಒಳ್ಳೆ ಮಲೆನಾಡಿ ಕಡೆ ಬೀಚ್ ಬೇಕು ಅಂದರೆ ಟುಪ್ಪಕ್ಕಂತ ಒಂದು 40-50 kilometers ಹೋದರೆ ಆರಾಮ್ ಬೀಚಲ್ಲಿ ಚಿಲ್ ಮಾಡ್ಕೊಂಡು ಬರ್ಬೋದು. ಗೈಸ್, ನಾವು ಹಿಂಗೆ ಹೇಳ್ತೀವಿ, ಆದರೆ ಈ ಬೀಚ್ ಕಡೆ ಇಲ್ಲೆಲ್ಲ ಇರೋರಿಗೆ ಬೀಚ್ ನೋಡಿ ಸಾಕಾಗ್ಬಿಟ್ಟಿರುತ್ತೆ. ಅವರಿಗೆ ಬೆಂಗಳೂರು ಬೇಕು, ಬೆಂಗಳೂರು ಜನಕ್ಕೆ ಈ ಸೈಡ್ ಬರಬೇಕು. ಈ ರೈಡಲ್ಲಿ ಒಂದು ಖುಷಿ ಏನಂದರೆ, ಇನ್ಮೇಲೆ ನಂದು ಲಗೇಜ್ ಸೆಟಪ್ ಸಕ್ಕದಾಗಿ ಆಗಿಬಿಟ್ಟಿದೆ. ಲೈಕ್ 2 ಪ್ಯಾನಿಯರ್ಸಲ್ಲಿ ಲಗೇಜ್ ಇಟ್ಕೊಂಡ್ರೆ ಪೀಸು. ನೆನ್ನೆ ಹೋಲ್ ನೈಟ್ ನನ್ನ ಪ್ಯಾನಿಯರ್ಸ್ ನನ್ನ ಗಾಡಿ ಮೇಲೆ ಇತ್ತು. ನಾನು ಪ್ಯಾನಿಯರ್ಸ್ ತೊಗೊಂಡೋಗಿಲ್ಲ ರೂಮ್ಗೆ. ನನಗೇನು ಬಟ್ಟೆ ಬೇಕಿತ್ತು ಜಸ್ಟ್ ಲೈಕ್ ಬಟ್ಟೆ ಎತ್ಕೊಂಡೆ, ಮತ್ತು ನಂದು ಬ್ರಷ್ ಪೇಸ್ಟು ಎತ್ಕೊಂಡು ಐ ವೆಂಟ್ ಟು ದ ರೂಮ್. ಇನ್ಮೇಲೆ ಲಗೇಜ್ದು ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು. ಲೈಕ್ ಹೆವಿ ಸೇಫ್ಟಿ ಲಗೇಜ್. ಇವಾಗ ಗ್ಯಾಪ್ ನೋಡ್ಕೊಂಡು ಓಡಿಸ್ಬೇಕು ಪ್ಯಾನಿಯರ್ಸ್ ಇದ್ದಾಗ. ಇಲ್ಲಿ ರೋಡ್ ಬೇರೆ ಒಂದು ಸೈಡ್ ಇದೆ, ಇನ್ನೊಂದು ಸೈಡ್ ಚಿತಾಲ್ ಪತಾಲ್ ಮಾಡಿಬಿಟ್ಟವ್ರೆ. ನಂದು ಬ್ಯಾಕ್ ಟೈರ್ ಫುಲ್ ಊಸ್ಟ್ ಆಗಿದೆ ಅಲ್ಲ, ಲೈಕ್ ಆಲ್ಮೋಸ್ಟ್ ಲೈಕ್ 1 mm ಏನೋ ಇದೆ ಗ್ರಿಪ್ಪು. ಸೊ ಈ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಇದೆ ನನಗೆ, ಎಸ್ಪೆಷಲಿ ಆಫ್ ರೋಡ್ ಮತ್ತು ಈ ಥರ ಕೀಚಡಲ್ಲಿ ಸ್ಲಿಪ್ ಆಗಿಬಿಡುತ್ತೆ ಟೈರು. ಸೈಡ್ ಗ್ರಿಪ್ಸ್ ಇದೆ, ಬಟ್ ಮೇನ್ ಸೆಂಟರ್ ಅಲ್ವಾ, ಸೆಂಟ್ರಲ್ಲಿ ಹೋಗ್ಬಿಟ್ಟಿದೆ ಹೆವಿ. ಸ್ನೇಹಿತರೆ, ಈ ರೋಡ್ ಮಾತ್ರ ಒಳ್ಳೆ ವೈಬ್ಸ್ ಇದೆ. ಲೈಕ್ ಆ ಕಡೆ ಈ ಕಡೆ ಫುಲ್ ಮರಗಳಲ್ಲ, ಗಾಳಿ ತಂಪಾಗಿದೆ. ಓಕೆ ಬಿಸಿಲು ಇನ್ನೂ ಫುಲ್ ನೆತ್ತಿಗೆ ಏರಿಲ್ಲ. ನೆನ್ನೆ ಎಲ್ಲ ಭಾರಿ ಮಳೆ ಹೊಡೆದಿದೆ ಇಲ್ಲಿ ನೋಡಿ, ಇನ್ನೂ ವೆಟ್ಟಿದೆ ರೋಡ್ಸ್ ಎಲ್ಲ. ಇವತ್ತು ಮಳೆ ಬಂದರೆ ಚೆನ್ನಾಗಿರುತ್ತೆ. ಮರೋವರ್ ನನ್ನ ಗೋಪ್ರೋ ಎಲ್ಲ ಫುಲ್ಲು ಲೈಕ್ ರೇನ್ ಪ್ರೂಫ್ ಮಾಡಿ ಇಟ್ಕೊಂಡಿದ್ದೀನಿ, ಜಸ್ಟ್ ಇನ್ ಕೇಸ್ ಬಲೂನೆಲ್ಲ ಹಾಕಿ.
ನಿಮ್ಗೆ ಅದು ಸೆಟಪ್ ತೋರಿಸಿಲ್ಲ ಅನ್ಸುತ್ತೆ, ನಾನು ಇನ್ನೂ ತೋರಿಸ್ತೀನಿ ಯಾವಾಗಾರು ಒಂದ್ಸಲ. ಒಂದೆರಡು ಟೆಸ್ಟ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ರೇನ್ ಟೆಸ್ಟ್ ಆದಮೇಲೆ ಗೋಪ್ರೋ ಏನೂ ಆಗಿಲ್ಲ ಅಂದರೆ ಐ ವಿಲ್ ಡೆಫಿನೆಟ್ಲಿ ಶೋ ಯು ಗೈಸ್ ಹೇಗೆ ಅಂತ. ತುಂಬ ಎಫೆಕ್ಟಿವ್ ಇದೆ. ಯಾರ್ಯಾರು ಮಳೆಯಲ್ಲಿ ಗೋಪ್ರೋ ಹಾಕೊಂಡು ನೋಡಿಸ್ತೀರಾ ಮತ್ತು ಈ ಥರ ಮೋಟೋ ವ್ಲಾಗ್ ಮಾಡ್ತಿರಲ್ಲ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಸೆಟಪ್ಪು. ನೋಡಿ ಹೆಂಗೆ ಕ್ರೇಜ್ ಇದೆ, ರೋಡ್ಸು ಸಾಕತ್ತು. ಈ ಥರ ಸಡನ್ನಾಗಿ ಡೌನ್ ಬಂದಾಗ ಒಂದು ಗೇರ್ ಡೌನ್ ಮಾಡಿಬಿಡ್ಬೇಕು, ಯಾಕಂದರೆ ಇಲ್ಲಿ ಬ್ರೇಕ್ ಅಷ್ಟು ಎಫೆಕ್ಟಿವ್ ಇಲ್ಲ. ಸೊ ಇವಾಗ ಇಲ್ಲಿಂದ ಆಫ್ ರೋಡ್ ಸ್ಟಾರ್ಟ್ ಆಗುತ್ತೆ. ಇದು ಮೇನ್ ರೋಡಲ್ಲಿ ಬಂದ್ವಿ, ಇನ್ಮೇಲೆ ಆಫ್ ರೋಡ್ ಅಂದರೆ ಏನೋ ಒಂಥರ ಖುಷಿ ಗುರು. ಬಟ್ ಈ ಲಗೇಜಲ್ಲಿ ಸ್ವಲ್ಪ ಭಯ ಆಗ್ತಾಯಿದೆ ಓಡ್ಸೋಕ್ಕೆ. ಬೇಕಂತ ನೀರಲ್ಲ ಅದ ಗುರು. ಫುಲ್ಲು ನೆದ್ದೋಯ್ತು. ಎನಿವೇಸ್ ಡ್ರೈ ಆಗುತ್ತೆ, ಸಮ್ಮರ್ ಅಲ್ವಾ, ಇಟ್ಸ್ ಓಕೆ. ಆ ಕಡೆ ಹೋಗ್ಬೇಕಿತ್ತು, ಸ್ವಿಂಗ್ ಅಂತ ಬಂದ್ಬಿಟ್ಟೆ. ನೋಡಿ ಇದೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಇಲ್ಲೆಲ್ಲ ಕ್ಯಾಂಪ್ ಹಾಕೋಕ್ಕಾಗಲ್ಲ. ಕ್ರೇಜಿ ಇದೆ ಆಫ್ ರೋಡ್, ಇದು ಸಖತ್ತಾಗಿದೆ. ಫುಲ್ ಸ್ಟೀಪ್ ಇದೆ ಗೈಸ್. ನಿಮಗೆ ವಿಡಿಯೋದಲ್ಲಿ 100% ಗೊತ್ತಾಗ್ತಿರಲ್ಲ, ಗೊತ್ತಿಲ್ಲಪ್ಪ ಈ ಗೋಪ್ರೋದಲ್ಲಿ ಅದೆಷ್ಟು ಸ್ಟೀಪ್ ಇದೆ ಅಂತ ಗೊತ್ತೇ ಆಗಲ್ಲ. ಬಟ್ ರಿಯಲಾಗಿ ನೋಡಿದ್ರೆ ಸಖತ್ ಸ್ಟೀಪ್ ಇದೆ. ಏನು ಇಷ್ಟನಾ? ಹೋಗುರು ಪೀಕ್ ತನಕ ಹೋಗ್ಬೇಕು, ಸಗದಾಗಿರೋದು. ಹೋಗ್ಬೋದಲ್ಲ ಬ್ರೋ, ಸೆಕ್ಸಿ ತೆಗೆದ್ರು ನಮ್ಮ ಕಾರ್ತಿಕ್ ಬ್ರೋ. ಅವ್ರ ಗಾಡಿನೂ ಪಾಸ್ ಮಾಡಿಸ್ಬಿಡೋಣ. ಚಿತಾಲ್ ಪತಾಲ್ ಆಗ್ಬಿಟ್ಟಿದೆ ಹಿಂದೆ. ಕ್ರೇಜಿ ಇದೇ ಭೀಮನಗುಂಡಿ. ಇನ್ನೂ ಮೇಲೆ ಹೋಗ್ಬೋದು ಅನ್ಸುತ್ತೆ, ಬಟ್ ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅಲ್ಲಿ ಗೇಟ್ ಹಾಕ್ಬಿಟ್ಟಿದ್ದಾರೆ, ಇಲ್ಲಾಂದರೆ ಹೋಗ್ಬೋದಿತ್ತು ಗುರು. ಓಹೋ ಅಲ್ಲಿ ತನಕ ಇದೆ. ಗಾಡಿ ನಿಲ್ಸಿ ನಡ್ಕೊಂಡು ಹೋಗೋದಾ? ಆ್ಯಕ್ಚುಲಿ ಇಲ್ಲ ಅಷ್ಟು ವ್ಯೂ ಕಾಣಿಸ್ತಾ ಇಲ್ಲ, ಇನ್ನೂ ಮೇಲೆ ಹೋಗಬೇಕು. ಮೇಲಿಂದ ಚೆನ್ನಾಗಿ ಕಾಣುತ್ತೆ ಅನ್ಸುತ್ತೆ. ಆ ಕಡೆ ಎಲ್ಲ ಫುಲ್ ವ್ಯೂ. ನಾರ್ಮಲ್ ಆಫ್ ರೋಡ್ ಇತ್ತು ನೋಡಿ. ಇದು ಸೆಂಟ್ರ್ ಸ್ಟ್ಯಾಂಡ್ ಹಾಕಕ್ಕೆ ತಿನ್ಕಾಡ್ಬೇಕು ಗುರು. ಯಪ್ಪ ಹಾಕೋಕ್ಕೆ ಆಗಲ್ಲ ಗುರು, ಹೆವಿ ಕಷ್ಟ. ಮಣ್ಣಿರಲಿ ಎತ್ತಕ್ಕಾಗಲ್ಲ ಇದು. 1 2 3 ಎಸ್ ಸ್ನೇಹಿತರೆ, ಇವಾಗ ಮೇಲೆ ಹೋಗ್ತಾ ಇದ್ದೀವಿ ಟ್ರೆಕ್ ಮಾಡ್ಕೊಂಡು. ಈ ಥರ ಆಲ್ಮೋಸ್ಟ್ ಎಲ್ಲ ಲಗೇಜ್ ಬೈಕ್ ಮೇಲಿದೆ, ಬಟ್ ಜಾಕೆಟ್ ಮತ್ತು ಟ್ಯಾಂಕ್ ಬ್ಯಾಗ್ ಅಷ್ಟೇ ಎತ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಮೇಲೆ ಹೋಗಬೇಕು. I don't claim to be the creator, but I'm a savior. I take the strange variables of human life and make something out of the crazy quilt that saves hundreds of lives.
ಫೈನಲಿ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಹೆವಿ ಬಿಸಿಲಿದೆ, ಫುಲ್ ಜ್ಯೂಸ್ ಇಳಿತಾ ಇದೆ. ಗೈಸ್ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇದೆ ಯಪ್ಪ. ಬಟ್ ವ್ಯೂ ಇಸ್ ವೆರಿ ಗುಡ್ ಆ್ಯಕ್ಚುಲಿ. ನೋಡಿ ನಿಮಗೆ ಕಾಣಿಸ್ತಾ ಇದೆ. ಸೊ ಇಲ್ಲೊಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಬಿಸಿಲು ತಡ್ಕೊಳಕ್ಕೆ ಆಗ್ತಿಲ್ಲ ಯಾಕಂದರೆ ಎಲ್ಲೂ ಶಾಡೋ ಇಲ್ಲ ಅಲ್ಲ. ಸೊ ವಿ ಆರ್ ಲೀವಿಂಗ್ ನಾವು. ಸೊ ಗೈಸ್ ನೆಕ್ಸ್ಟ್ ಎಂಡ್ ರೂಟ್ ಟು ವಿಭೂತಿ ಫಾಲ್ಸ್. ಅಲ್ಲಿ ನೀರಲ್ಲಿ ಆಟಾಡಕ್ಕೆ ಬಿಡ್ತಾರೆ ಪೀಸಾಗಿ. ಸೊ ಅಲ್ಲಿ ಹೋಗ್ಬಿಟ್ಟು ದಬಾಕೊಳ್ಳೋಣ ಆಗೋರು. ಬಿಸಿಲು ನಿಜ ತಡೆಯೋಕ್ಕಾಗ್ತಿಲ್ಲ. ಇವಾಗ ಟೈಮ್ ನೋಡಿ 12:20 ಆಗಿದೆ. ಯಾವ ರೇಂಜಿಗಿದೆ ಗೊತ್ತಾ? ಇನ್ನು 3 ಗಂಟೆಗೆ ಪೀಕ್ ಬಿಸಿಲಿರುತ್ತೆ. 36 ಡಿಗ್ರಿ ತನಕ ಹೋಗೋದು ಗುರು ಈ ಊರಲ್ಲಿ. ಬಿಸಿಲಲ್ಲಿ ಹಿಂಗೆ ಆಯಿತಾ, ಮಳೆಗಾಲದಲ್ಲಿ ಮಳೆ ಸ್ಟಾರ್ಟ್ ಆದರೆ ನಿಲ್ಲೋದೇ ಇಲ್ಲ, ಆ ಪಾಟಿ ಮಳೆ. ಆ್ಯಕ್ಚುಲಿ ತಕ್ಕೊಂಡು ಹೋಗೋಂಗಿಲ್ಲ ನಾವು. ಅವ್ರು ಫಾರೆಸ್ಟ್ ಆಫೀಸರಲ್ಲಿದ್ದವ್ರು ಹೇಳಿದ್ರು ಬರುವಾಗಿಲ್ಲ ಅಂತ. ಏನು ಜನ ಇಲ್ಲ ಅಲ್ಲ, ಅದಕ್ಕೆ ಪ್ರಾಬ್ಲಮ್ ಮಾಡಲ್ಲ. ತುಂಬ ಜನ ಇದ್ದರೆ ಇಶ್ಯೂ ಮಾಡಿಬಿಡ್ತಾರೆ. ಇವಾಗ ನಾವು ಬಂದಿದ್ದ ರೂಟಲ್ಲೇ ವಾಪಸ್ ಹೋಗ್ತಾ ಇದ್ದೀವಿ. ಅಪ್ರಾಕ್ಸಿಮೇಟ್ಲಿ 140ಗೆಲ್ಲ ರೀಚ್ ಆಗಬೇಕು ನೋಡುವ. ಬಟ್ ಇವಾಗೇನು ಭೀಮನಗುಡ್ಡ ಹೋಗಿದ್ವಿ. ಮಾನ್ಸೂನ್ ಟೈಮಲ್ಲಿ ಬಂದರೆ ಕ್ರೇಜಿ ಆಗಿರುತ್ತೆ. ಒಂದು ಸ್ವಲ್ಪ ಜಿರಿ ಮಳೆ ಬರ್ತಾ ಇದ್ರೆ, ಇಲ್ಲಾಂದರೆ ಸ್ವಲ್ಪ ಕ್ಲೌಡಿ ಇದ್ದರೆ ಸಖತ್ತು. ಬಿಸಿಲು ಬಂದರೆ ಮಾತ್ರ ಸಿಕ್ಕಾಪಟ್ಟೆ ಸೆಕೆ. ಯಾಕಂದರೆ ಬಿಸಿ ಗಾಳಿ ಹೊಡಿತಾ ಇತ್ತು ಮಕ್ಕದ ಮೇಲೆ. ಬಟ್ ನೆನ್ನೆ ಮಳೆ ಬಂದಿದ್ದರಿಂದ ಅದು ಫುಲ್ಲು ಒಂದು ಸ್ವಲ್ಪ ಫಾಗಿ ಟೈಪ್ ಆಗಿತ್ತು. ಎವಾಪರೇಟ್ ಆಗ್ತಾಯಿತ್ತು. ಇವಾಗ ಬಂದಿದ್ದ ರೋಡ್ ಮಾತ್ರ ಸೈಕಿತ್ತು. ಹಿಂಗೆ ಆದಷ್ಟು ಸ್ಲೋನೇ ಬಂದೆ ನಾನು. ಅದಕ್ಕೆ ಹಾಂ ಅದೇ ಹೇಳಿ ನನಗೆ. ಲೆಟ್ಸ್ ಟ್ರೈ ಕೋಕಮ್. ಸೊ ಸ್ನೇಹಿತರೆ, ಇವಾಗ ನಾನು ಅರ್ಜುನ್ ಅವ್ರ ಗಾಡಿ ಓಡಿಸ್ತೀನಿ. ಅವರು ನನ್ನ ಗಾಡೀಲಿರೋ ಪ್ರೋಸ್ಪೆಕ್ ಏನು ಈಸಿ ಕ್ಲಚ್ ಇದೆಯಲ್ಲ, ಅದನ್ನು ಅವರು ಟ್ರೈ ಮಾಡಬೇಕಂತೆ. ಸೊ ಇವ್ರದ್ದು ಆ್ಯಕ್ಚುಲಿ ಹೊಸ ಗಾಡಿನೇ, ಒಂದು ಡಿಸೆಂಬರಲ್ಲಿ ತೊಗೊಂಡಿದ್ದು. ಹಿಮಾಲಯನ್ದು ಆ್ಯಕ್ಚುಲ್ ಕ್ಲಚ್ ಫೀಡ್ಬ್ಯಾಕ್ ಚೆನ್ನಾಗಿದೆ. ಇವ್ರದ್ದು ನೋಡಿ, ಇವ್ರದ್ದು ವಿಂಡ್ಶೀಲ್ಡ್ ಇದೆ ಅಲ್ಲ ಗೈಸ್, ಡೈರೆಕ್ಟಾಗಿ ಬಂದು ನನ್ನ ವೈಸರಿಗೆ ಹೊಡಿತಾ ಇದೆ. ಸೊ ಇದೇ ಪ್ರಾಬ್ಲಮ್ ಹಿಮಾಲಯನ್ ವಿಂಡ್ಶೀಲ್ಡಲ್ಲಿ. ಆ್ಯಂಡ್ ದಿಸ್ ಬೈಕ್ ಫೀಲ್ಸ್ ಅ ಬಿಟ್ ಶಾರ್ಟ್. ನಂದು ಹೆವಿ ಉದ್ದ ಅನಿಸುತ್ತೆ. ಆ್ಯಂಡ್ ಪೀಪಲ್ ಹೂ ಸೇ ಜಾತ್ರೆ ಇದೆ ನನ್ನ ಬೈಕು. ನಿಮಗೆ ಟೇಸ್ಟ್ ಇಲ್ಲ ಗುರು, ಲಿಟ್ರಲಿ ಟೇಸ್ಟ್ ಇಲ್ಲ ನಿಮಗೆ. ನನ್ನ ಬೈಕ್ ಎಷ್ಟು ಸಿಂಪಲಾಗಿ ಸೆಕ್ಸಿ ಇದೆ ಗೊತ್ತಾ. ಇಲ್ಲಿ ರೋಡ್ಸ್ ಎಲ್ಲ ಹೆಂಗಂದರೆ ಹಿಂಗೆ ಇದೆ. ಮತ್ತು ಫುಲ್ಲು ಡೌನ್ ಹೋಗ್ಬಿಟ್ಟು ಸಡನ್ನಾಗಿ ಕರ್ವ್ ಆಗಿಬಿಡುತ್ತೆ. ಮತ್ತೆ ಈ ಥರ ಬಂದುಬಿಟ್ಟು ಸಡನ್ ಕರ್ವ್ ಆಗಿಬಿಡುತ್ತೆ. ಸೊ ತುಂಬ ಕೇರ್ಫುಲ್ಲಾಗಿ ಓಡಿಸ್ಬೇಕು ಇಲ್ಲಿ. ಲೈಕ್ ನೈಟ್ ಅಂದರೆ ಏನು ಗೊತ್ತಾಗಲ್ಲ ಅಂದ್ಕೊಳ್ಳಿ. ರೋಡಲ್ಲಿ ನಿಧಾನ ಹೋಗಬೇಕು. ನೋಡಿ ಹಿಂಗೆ ಕೆಳಗೆ ಹೋಗ್ಬಿಟ್ಟು ಮತ್ತೆ ಸೀದಾ ಮೇಲೆ. ಸೊ ವಿಸಿಬಿಲಿಟಿ ನಮಗೆ ಗೊತ್ತಾಗಲ್ಲ ಆಪೋಸಿಟಿಂದ ಯಾವ ಗಾಡಿ ಬರ್ತಾ ಇದೆ ಡೌನಿಂದ ಅಂತ. ಹೇಗಿದೆ ಬ್ರೋ? ಹ್ಯಾಂಡಲ್ ಕಂಫರ್ಟ್ ಇದೆ ಅಲ್ಲ? ಇದು ಕ್ಲಚ್ ಹೇಗಿದೆ? ಆ್ಯಕ್ಚುಲಿ ಗೊತ್ತಾಗಲ್ಲ ಗೈಸ್ ಅದು ಕ್ಲಚ್ಚು. ಎಸ್ಪೆಷಲಿ ಓಡಿಸ್ಬೇಕಾದ್ರೆ ಈಸಿ ಕ್ಲಚ್ ನಾವು ಪ್ರೆಸ್ ಮಾಡಿ ಏನು ಗೇರ್ ಚೇಂಜ್ ಮಾಡ್ತೀವಲ್ಲ, ಇಟ್ಸ್ ಸೋ ಸ್ಮೂತ್. ಇವನ್ ಗೇರ್ ಶಿಫ್ಟಿಂಗ್ ಕೂಡ ಹೆವಿ ಸ್ಮೂತ್ ಆಗಿಬಿಡುತ್ತೆ. ಬರಲಿ ನನ್ನ ಹತ್ರ ರೇನ್ ಗೇರ್ಸ್ ಎಲ್ಲ ಇದೆ. ನನ್ನ ಹತ್ರ. ಗೋಪ್ರೂ ಪ್ರೊಟೆಕ್ಟೆಡು. ಆ್ಯಂಡ್ ಇವನ್ ಮೈ ಲಗೇಜ್ ಈಸ್ ಆಲ್ ಸೇಫ್. ಇವಾಗ ಸುಜುಕಿ ಜಿಕ್ಸರ್ ಓಡ್ಸೋಣ. ಇಲ್ಲ, ನಾನು ಪೀಸಾಗಿ ಬರ್ತೀನಿ. ಹೊಸ ಗಾಡಿ ಯಾವಾಗಲೂ ನಿಧಾನ, ಪ್ರಯೋಗ ಎಲ್ಲ ಮಾಡೋಕ್ಕೋಗಲ್ಲ. ಥಮ್ಸಪ್ಪಾ? ನಾನು ಮುಂದೆ ಸಿಕ್ಕಿರೋ ರೈಡರ್ಸ್ಗೆಲ್ಲ ಹಿಂಗೆ ಕೈ ಎತ್ತೀನಿ. ನೋಡೋಣ. ಸ್ಟಾರ್ಟ್ ಆಗುತ್ತೆ ಒಂದು 10 ಕಿಲೋಮೀಟ್ರ್. ಎಲ್ಲಿ ಬ್ರೋ 10 ಕಿಲೋಮೀಟ್ರಿಂದ ಅದೇ ಹೇಳ್ತಿದ್ದೀರಾ? ಇಲ್ಲಿ ತನಕ ಬ್ರೋ ನಿಮಗೆ ಕ್ರಾಸ್ ಆಗಿದೆ, ಚೆನ್ನಾಗಿದೆ. ಹಾಂ ಕ್ಲಬ್ಸ್ ಹಾಕ್ಲಾ? ಏಕೆ? ಅದೇ ಕಂಫರ್ಟ್ ಇದೆ ಇಲ್ಲಿ. ನಿಮ್ಮಿಷ್ಟ. ಗೇರ್ ಇಂಡಿಕೇಟರ್ ಇದೆಯೋ ನಿಂದಿರಲಿ. ಇವ್ರದ್ದು ಯಾಕೆ ಗೇರ್ ಇಂಡಿಕೇಟರ್ ಇಲ್ಲ? ಇದರಲ್ಲಿದೆ ನಂದು ಡೈರೆಕ್ಷನ್ ಇಂಡಿಕೇಟರಲ್ಲಿ. ಹೌದಾ? ಹೆಂಗೆ? ಅದು ಆ ಮಾಡ್ಲಿಕ್ಕೆ ಚೇಂಜ್ ಮಾಡ್ದ ಅವನು. ಹೌದಾ? ಇಂಡಿಕೇಟರ್ ಅದರಲ್ಲಿದೆ, ಇಲ್ಲಿದೆ ನೋಡಿ. ಫ್ಯೂಲ್ ಇಂಡಿಕೇಟರ್ ಪಕ್ಕ ಇದೆ. ಇವಾಗ ನಾವು ಸುಜುಕಿ ಜಿಕ್ಸರ್ ಓಡಿಸೋಣ. ಈ ಗಾಡಿ ಹೆಂಗಿದೆ ನೋಡಬೇಕು.
ಓಯ್ ಏನು ಗುರು ಪಿಕಪ್ ಈ ಥರ. ಫುಲ್ ಸ್ಟ್ರೀಟ್ ಬೈಕ್ ಇದು, ಕ್ರೇಜಿಯಾಗಿ ಹೋಗ್ಬೋದು. ಬಟ್ ಲಾಂಗ್ ಟೂರಿಗೆಲ್ಲ ಕಂಫರ್ಟೇಬಲ್ ಇಲ್ಲ. ಓಹೋ ಇಳ್ಕೊಂಡು ಹೋಗುತ್ತೆ ಹಂಗೆ. ಆ್ಯಂಡ್ ಇದು ರೋಡ್ ಗ್ರಿಪ್ಪು ಅಂದರೆ ಇದು ರೋಡ್ ಟೈರ್ಸು, ಸೊ ಕೇರ್ಫುಲ್ಲಾಗಿ ಹೋಗಬೇಕು. ನಮ್ಮ ಎ ಡಿ ವಿಲಿ ಹೆಂಗೋ ನಡೆದ್ಬಿಡುತ್ತೆ, ಬಟ್ ಇದ್ರಲ್ಲಿ ಹಂಗಿಲ್ಲ. ಬಟ್ ಸಖತ್ತಾಗಿ ಹೇಳ್ಕೊಂಡು ಹೋಗೋದು ಗಾಡಿ. ನನಗಿದು ಆಟ ಸಾಮಾನು ಬೈಕ್ ಮೇಲೆ ಕುತ್ಕೊಂಡಂಗೆ ಫೀಲ್ಸು, ಯಾಕಂದರೆ ಐ ಆಮ್ ಅ ಹ್ಯೂಜ್ ಪರ್ಸನ್, ದಿಸ್ ಇಸ್ ಅ ಸ್ಮಾಲ್ ಬೈಕ್. ಹೈವೇದಲ್ಲಿ ಕಿಂಗ್ ಈ ಗಾಡಿ. ಈ ಸ್ಟ್ರೀಟ್ ಬೈಕ್ಸಲ್ಲಿ ಬ್ರೇಕಿಂಗ್ ಎಲ್ಲ ಸಖತ್ತಾಗಿ ಕೊಟ್ಟಿರ್ತಾರೆ, ಹೆವಿ ಕ್ರೇಜಿ ಆಗಿರುತ್ತೆ. ಬಟ್ ಬಗ್ಸೆಲ್ಲ ಹೊಡಿಯೋಕ್ಕೆ ಭಯ ಗುರು. ನಾನು ವಾಪಸ್ ನನ್ನ ಬೈಕಿಗೆ ಬಂದಪ್ಪ. ಆ ಚಿಕ್ಕ ಬೈಕಲ್ಲಿ ಆಫ್ ರೋಡಲ್ಲಿ ಹೊಡಿಯೋಕ್ಕಾಗ್ತಿರ್ಲಿಲ್ಲ ಗೈಸ್, ಹೆವಿ ತೊಂದರೆ ಕೊಡುತ್ತೆ. ಈ ಬೈಕಲ್ಲಿ ಪೀಸು. ಆ್ಯಂಡ್ ಬ್ರೋ ಹೇಳಿದ್ರು ನಂದು ಗಾಡೀಲಿ ಕಾನ್ಸೆಪ್ಟ್ ಇಶ್ಯೂ ಇದೆ ಅಂತ. ಆ ಗಾಡಿ ಎಲ್ಲ ಓಡಿಸಿ ನನ್ನ ಗಾಡಿ ಓಡಿಸಿದ್ರೆ ಎಷ್ಟು ಹೈಟ್ ಅನಿಸ್ತಾ ಇದೆ ಗೊತ್ತಾ. ವಿಭೂತಿ ಜಲಪಾತಕ್ಕೆ ಸ್ವಾಗತ ಕುಮಟಾ.